ಗೈಸ್ ಗುಡ್ ಮಾರ್ನಿಂಗ್ ಆಲ್. ಇದು ಯಾವುದು ಟ್ರೆಕ್ಕಿಂಗ್ ಪ್ಲೇಸ್? ಕುಂಭಕೋಣ. ಕುರುಂಬಳ ಕಟ್ಟ ಅಂತ ಒಂದು ಸನ್ರೈಸ್ ವ್ಯೂ ಪಾಯಿಂಟಿಗೆ ಅಂತ ಬಂದ್ವಿ. ಜೀಪ್ ಇರುತ್ತೆ ಅಲ್ಲೇ 2 ಕಿಲೋಮೀಟರ್ ಅಂತ ಅಂದ್ಕೊಂಡು, ಬಟ್ ಜೀಪಿಗೆ ದಾರಿ ಕೆಟ್ಟೋಗಿದೆ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ವಿ ಆರ್ ವಾಕಿಂಗ್. ಓ ಮೈ ಗಾಡ್, ಇನ್ನು 500 ಮೀಟ್ರ್ ಆಗಿಲ್ಲ, ಆವಾಗಲೇ ಗಾನ್ ಕೇಸ್ ನಂದು. ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ. ನೈಸ್. ಅದಾರು ಸೀರ್ತವ್ರೆ. ಎಂದ ಪಾರಂಜೋ ಅಂದ್ರೆ ಏನು ಚೋಟು ಮನೆ ಅಲ್ಲಿ ವ್ಯೂ. ಈಗ ಒಂದು 500 ಆಯ್ತಾ? ಇದು ಜೀಪಲ್ಲಿ ಬರಬೇಕಿದ್ದು, ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ನೋ ಜೀಪ್, ಓನ್ಲಿ ವಾಕ್. ಅದೊಂದು ಲೈನ್ಸ್ ಇದಾವಲ್ಲ ಚೋಟು, ಮೆಂಟಲ್ ಹೆಲ್ತಿಗೆ ಅಂತಂದು ಹೇಳಿ ಟ್ರಕ್ಕಿಂಗಿಗೆ ಬಂದರೆ ಫಿಸಿಕಲ್ ಹೆಲ್ತ್ ಹಾಳಾಗಿದೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಯಾರು ಕುರ್ಕುರೆ ತಿಂದು ಹೆಂಗೆ ಬಿಸಾಕವ್ರಿ. ನೋ ನೀಟ್ನೆಸ್. ಪ್ರಕೃತಿ ಹಾಳು ಮಾಡೋಕ್ಕೆ ಬರ್ತೇವೆ ಒಂದು ಸ್ವಲ್ಪ ಜನ, ನಮ್ಮಂತಾರಿಲ್ಲ. ನಾವು ಒಂದು ವಾಟರ್ ಬಾಟಲ್ ತಂದಿಲ್ಲ, ಮತ್ತು ಹಿಂಗೆ ಏರಬೇಕು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ವ್ಯೂ ನೋಡುವ ಅಂತ. ಎಂತ ಹೇಳ್ತೀರಾ ಫ್ರೆಂಡ್ಸ್? ನೀವು ನೋಡಿ, ನಾನು ನೋಡ್ತೀನಿ. ಎಕ್ಸಸೈಸ್, ಮಾರ್ನಿಂಗ್ ವರ್ಕೌಟ್. ಸೊ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಹತ್ತಿದ್ದೀವಿ. ಇನ್ನು ಒಂದು 500 ಮೀಟರ್ಸ್ ಇದೆನಾ? ಇನ್ನೊಂದು 500 ಮೀಟರ್ಸ್ ಇದೆ. ಬಟ್ ಅಲ್ಲಿ ಫಾಗ್ ನೋಡಿ, ಕಾಣಿಸ್ತಾಯ್ತಾ ನಿಮಗೆ ಎಷ್ಟಿದೆ? ನಾವು ಸನ್ರೈಸ್ ನೋಡೋಕೆ ಬಂದಿದ್ದೀವಿ, ಬಟ್ ಎಲ್ಲ ಕಡೆ ಫಾಗೇ ಕಾಣಿಸ್ತಾ ಇದೆ. ಅದೇನೇ ಆಗಲಿ, ಸನ್ರೈಸ್ ಆಗತ್ತನ ನಾವಿಲ್ಲೇ ಕುತ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವತ್ತು. ನೋಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ಫುಲ್ಲು ಕಾಂಕ್ರೀಟ್ ರೋಡ್ ಅದ ನೋಡಿ, ಫುಲ್ಲು ಕಾಂಕ್ರೀಟ್ ರೋಡ್. ಓಕೆ, ಬಟ್ ಸ್ಟಿಲ್ ಜೀಪ್ ಅವರು ನಮ್ಮನ್ನು ಡ್ರಾಪ್ ಮಾಡಿಲ್ಲ, ನಡ್ಕೊಂಡು ಬಂದ್ವಿ. ಇರಲಿ ಬಿಡಿ. ಮಾರ್ನಿಂಗ್ ವಾರ್ಮಪ್ಪು, ವಾಕಿಂಗ್, ಟ್ರೆಕ್ಕಿಂಗ್ ಎಲ್ಲ ಆಗಿದೆ. ಪ್ಲಸ್ 200 ರೂಪೀಸ್ ಉಳ್ಕೊಂಡಿದೆ, ಅದಕ್ಕೆ ಖುಷಿ ಪಡೋಣ. ನೋಡಿ, ನನ್ನ ಜೊತೆ ನೀವು ಟ್ರೆಕ್ ಮಾಡ್ತಾಯಿದ್ದೀರ, ಬಟ್ ನಾನು ಬೆವ್ರು ಸುರಿಸ್ಕೊಂಡು ಮೂಗು ಟ್ರೆಕ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಟ್ರೆಕ್ ಮಾಡ್ತಾಯಿದ್ದೀರಿ. ಇಲ್ಲಿಗೆ ಎಂಡ್ ಕಾಂಕ್ರೀಟ್ ರೋಡ್, ಇನ್ನು ಮುಂದೆ ಮಣ್ಣು ರೋಡ್. ಓ ಮೈ ಗಾಡ್, ನಾನು ಸ್ವಲ್ಪ ಉಸಿರಾಡ್ತೀನಿ. ಫುಲ್ ಫಾಗ್. ಎಂಥ ವ್ಯೂ ಇಲ್ಲ ಗಾಯ್ಸ್, ಎಂಥ ವ್ಯೂ ಇಲ್ಲ, ಓನ್ಲಿ ಪಾಗ್. ಚಲೋ, ಅಲ್ಲಿಗೆ ಹೋಗಿ ಸಿಗ್ತೀನಿ ನಿಮಗೆ. ಲ್ಯಾಂಡ್ ಟೇಕ್ ಕೇರ್, ಬಾಯ್. ನಮ್ಮನ್ನು ಬಿಟ್ಟು ಹೋಗ್ತಾವ್ರೆ ಮುಂದೆ. ನೋಡು, ಬಿಟ್ಟೋಗ್ಬಿಟ್ರಿ. ಇದಕ್ಕೆ ನಮ್ಮ ಮದುವೆ ಆಗಿರೋದು ನೀನು? ಹಾಂ, ಬಿಟ್ಟೋಗ್ಬಿಟ್ಟಿದ್ದಾನೆ. ಇದು ಈ ರೇಂಜಿಗೆ ಏರ್ಬೇಕು. ಕೈ ಹಿಡ್ಕೊಂಡು ಹೋಗೋಣ, ಪಾಪ ಬಿದ್ದುಬಿಟ್ರೆ ಹೆಂಗೆ? ನಥಿಂಗ್. ಓ, ಇಲ್ಲೊಂದು ದಾರಿ ಐತೆ, ಹಿಂಗೆ ನಾ ಬಂದಿದ್ದರು. ಓಕೆ, ನಾವು ಕಾಂಕ್ರೀಟ್ ರೋಡ್ ಬಂದ್ವಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದೂರ ರೀಚ್ ಅನಿಸುತ್ತೆ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ. ಅಲ್ಲಿಂದ ಅಲ್ಲಿ ತನಕ ಜೇಡ ಕಟ್ಟಿದೆ, ಕಾಣಿಸ್ತೈತಾ? ಹಾಂ, ಕಾಣಿಸ್ತಾ ಇದೆ ನೋಡಿ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಇನ್ನೂ ಒಂದೆಲ್ಲ ಅಲ್ಲ, ಅಲ್ಲೊಂದಿದೆ, ಬಟ್ ಕಾಣಿಸಲ್ಲ ಅನ್ಸುತ್ತೆ ಇದರಲ್ಲಿ. ಅಲ್ಲಿ, ಹಾಂ, ಅಲ್ಲಿ ಎಸ್, ದೊಡ್ಡದಿದೆ ಅದು ಜೇಡ. ಇದು ಸ್ವಲ್ಪ ಸಣ್ಣದಿದೆ, ಅದ್ರ ಮಗು ಇದು ಅಂತೆ. ಬನ್ನಿ ಹೋಗು. ಬರ್ತಾ ಇದ್ದಾರೆ. ಸನ್ರೈಸ್ ವೇಟ್ ಮಾಡಿ ಸಾಕಾಗಿ ಜನ ಎಲ್ಲ ವಾಪಸ್ ಬರ್ತಾಯಿದ್ದಾರೆ. ಬಟ್ ನಾನು ಸನ್ರೈಸ್ ನೋಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ಚಲಿ ಮುಂದೇನು ಚಲಿ
ಅದು ಬಾವಿ ಅನಿಸುತ್ತಲ್ಲ. ಎಸ್, ಬಾವಿನೇ ಅದು ಅನಿಸುತ್ತದ. ಅಲ್ಲ, ಅದೇ ಅದು. ಅದೇ ಇಲ್ಲಿದೆ ನೋಡಿ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಮನೆ. ನೋಡಿ ಗೈಸ್, ಮನೆ ಮುಂದೆ ಚೆನ್ನಾಗಿದೆ ಅಲ್ಲ, ನೋಡೋಕ್ಕಷ್ಟೇ ಚಂದ. ಬಟ್ ಇಟ್ಸ್ ವೆರಿ ಡೇಂಜರಸ್ ಅಂತ ಒಂದು ಹಸು. ಮಳೆಗಿಳೆ ಬಂದರೆ ಲ್ಯಾಂಡ್ ಸ್ಲೈಡ್ ಆದರೆ ಗೋವಿಂದ ಇದು, ಅದಕ್ಕೆ ಹೇಳಿದ್ದು. ಬಟ್ ಸೇಫಾಗಿರಲಿ ಎಲ್ಲರೂ. ಓಹ್, ದಿಸ್ ಈಸ್ ನಾಟ್ ಬಾವಿ, ದಿಸ್ ಈಸ್ ಟ್ಯಾಂಕ್. ನೀರು ಬಿಟ್ಟವ್ರೆ, ಅದಕ್ಕೆ ಸೌಂಡ್ ಹಂಗೆ ಕಾಣಿಸ್ತೈತೆ. ಅಲ್ಲ ಸರ್, ಕೇಳಿಸ್ತೈತೆ. ನನ್ನ ಕರೆಕ್ಟ್ ಮಾಡೋಕ್ಕಂತಾನೇ ನಿನ್ನ ಮದುವೆ ಆಗಿದ್ದೀನಿ ನಾನು. ನೋಡಿ ಸ್ಟೆಪ್ಸು, ಸ್ಮಾಲ್ ಸ್ಟೆಪ್ಸು. ಓ, ಬಂದರು. ಏನಾದ್ರು ಅರ್ಥ ಆಯ್ತಾ ಗೈಸ್? ನನಗಂತೂ ಏನೂ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಂದ್ವಿ ವ್ಯೂ ಪಾಯಿಂಟಿಗೆ. ಗೈಸ್, ಏನಾರ ಕಾಣಿಸ್ತಾ ಇಲ್ಲಿ? ಹಾಂ, ಫಾಗ್ ಬಿಟ್ರೆ ಏನೋ ಕಾಣಿಸ್ತಾ ಇಲ್ಲ. ಫುಲ್ಲು ವೈಟ್ ಅಲ್ಲ, ಬ್ಲೂ ಅಲ್ಲ. ಯಾವ ಶೀಟ್ ಇದು? ಸ್ಕೈ ಶೀಟ್, ಫಾಗ್ ಶೀಟ್. See the view. I don't know what view you are seeing, what view I am seeing, but yeah, this is the view. ಕೆಳಗಡೆನೆ 1, 2, 3 ಗಿಡಗಳು ಕಾಣಿಸ್ತಾ ಇತ್ತು, ಬಟ್ ಇಲ್ಲದು ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತೆ ಏನು ಅಂತ ನೋಡಿ, ಆಮೇಲೆ ಡಿಸೈಡ್ ಮಾಡೋಣ. ಕ್ಲಿಯರ್ ಗೈಸ್, ಆ್ಯಕ್ಚುಲಿ ನಾವು ಬಂದಿದ್ದು 7:43, ಇವಾಗ ಟೈಮ್ ಬಂದು 8:45. ಸ್ಟಿಲ್ ಫಾಗ್ ಇದೆ, ವೀವೇ ಕಾಣಿಸ್ತಾ ಇಲ್ಲ. ನಿಮಗೂ ತೋರಿಸ್ತೀನಿ. ವೇಟ್ ಮಾಡಿ ಸಾಕಾಯಿತು 1 hour. ಸೊ ವಾಪಸ್ ಹೋಗೋಣ, ಕೆಳಗಡೆ ಇನ್ನು ಬೇರೆ ಯಾವುದಾದ್ರೂ ಪ್ಲೇಸ್ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. 1 ನಿಮಿಷ ನೋಡ್ಕೊಂಡ್ಬಿಡಿ ಹಾಗೆ. ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಚೋಟು ಹೊರಡೋಣ. ಚಲೋ, ವಾಪಸ್ ಹೋಗೋಣ ಅಂತ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಬಂದಿದ್ದೀವಿ. ಇನ್ನೊಂದು ಅವರ್ ವೇಟ್ ಮಾಡೋಣ ಅಂತ ಹೇಳಿ. ಅಲ್ಲಿಗೆ ಹೋಗ್ಬೇಕೀಗ. ಥರ ಚೆನ್ನಾಗಿದೆ, ಎಸ್ಟೇಟ್ಸ್ ಮಧ್ಯ ಟ್ರೆಕ್ಕಿಂಗ್ ಥರ. ಕಾಫಿ ಎಸ್ಟೇಟ್. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ಪ್ಲಾಸ್ಟಿಕ್ ಕಟ್ಟಿರೋ ಮರಗಳನ್ನು, ಸೊ ಅದೇನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಆ ಗಿಡದ ಮಿಲ್ಕ್ ಕಲೆಕ್ಟ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಇದರಿಂದನೇ ಎರೇಸರ್ ಮ್ಯಾನುಫ್ಯಾಕ್ಚರ್ ಆಗೋದು ನೋಡಿ. ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್, ಟೇಕ್ ಕೇರ್, ಸಿ ಯು, ಬಾಯ್.